ಸ್ಯಾಂಡ್ಲ್ವುಡ್ ಸುಲ್ತಾನನಾಗಿ ಮೆರೆದಿದ್ದ ದರ್ಶನ್ ಈಗ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಇತ್ತ ಕಾಟೇರ ನಿಲ್ಲದೆ ಅರಮನೆಯಂಥ ಅವರ ಮನೆ ಬಣಗುಡ್ತಾ ಇದೆ. ಮತ್ತೊಂದು ಸಂಕಷ್ಟ ಡಿ ಗ್ಯಾಂಗ್ಗೆ. ಈಗ ಡಿ ಗ್ಯಾಂಗ್ಗೆ ಕಾಟೇರಮ್ಮ ಕೂಡ ಸ್ವಲ್ಪ ಕೃಪೆ ತೋರಿದಂತಿದೆ. ಅಮ್ಮ ಪಟ್ಟಣಗೆರೆ ವಿನಯ್ ಅವರು ಅವ್ರಿಗೆ ಬೇಲ್ ಆಗ್ತದ ಬಲಕ್ಕೊಡು, ಇಲ್ಲ ವಿಳಂಬ ಆಗುತ್ತಾ, ನಿಧಾನ ಆಗುತ್ತಾ, ಎಡ್ಕೊಡ್ತಾ ಶಕ್ತಿ ದೇವತೆಗಳ ಮೊರೆ ಹೋದ ದಚ್ಚು ಕುಟುಂಬ. ಕಾಟೇರಮ್ಮನ ಮೊರೆ ಹೋದ ವಿನಯ್ ಸ್ನೇಹಿತರು. ಇನ್ನು ಜೈಲಲ್ಲಿರುವ ಆರೋಪಿಗಳದ್ದು ಒಂದೊಂದು ಕತೆ ವ್ಯತೆ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಜಾಮೀನು ಸಿಗಲಿ ಅಂತ ನಟ ದರ್ಶನ್ ಕುಟುಂಬಸ್ಥರು ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ಬಂಡೆ ಮಹಾಕಾಳಿ, ಬನಶಂಕರಿ, ಮೂಕಾಂಬಿಕೆ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇದೀಗ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಸ್ನೇಹಿತರು ಬೆಂಗಳೂರಿನ ಹೊಸಕೋಟೆಯಲ್ಲಿರುವ ಕಗ್ಲಿಪುರ ಕಾಟೇರಮ್ಮನ ಮೊರೆ ಹೋಗಿದ್ದಾರೆ. ಅಮ್ಮ ಪಟ್ಟಣಗೆರೆ ವಿನಯ್ ಅವರು ಅವ್ರಿಗೆ ಬೇಲ್ ಆಗ್ತದ ಬಲಕ್ಕೊಡು, ಇಲ್ಲ ವಿಳಂಬ ಆಗುತ್ತಾ, ನಿಧಾನ ಆಗುತ್ತಾ, ಎಡ್ಕೊಡ್ತಾ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಕಾಟೇರ. ಯಜಮಾನ ಇಲ್ಲದ ಮನೆ ಬಣಬಣ. ಸದಾ ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರಮನೆ ಈಗ ಹಾಳು ಕೊಂಪೆಯಾಗಿದೆ. ದರ್ಶನ್ ಇಲ್ಲದೆ RR ನಗರದ ಮನೆ ಬಣಗುಡುತ್ತಿದೆ. ಇದೇನಾ ಸ್ಯಾಂಡಲ್ವುಡ್ ಸುಲ್ತಾನನ ಮನೆ ಅನ್ನುವಂತಾಗಿದೆ ಈಗಿನ ಪರಿಸ್ಥಿತಿ. ರೇಣುಕಾಸ್ವಾಮಿ ಕೊಲೆ ಮೇಲೆ ಅಭಿಮಾನಿಗಳು ಇಲ್ಲಿ ಸುಳಿಯುತ್ತಿಲ್ಲ. ಪ್ರೆಸೆಂಟಿಗೆ ನಾನು RR ನಗರದ ತುಗುದೀಪ್ ನಿಲಯದ ಮುಂಭಾಗದ ಮನೆ ಮುಂದೆ ಇದ್ದೇನೆ. ಈ ಒಂದು ಮನೆ ಮುಂಭಾಗ ನೋಡ್ತಿರ್ಬೋದು, ಸೈಲೆಂಟ್ ಆಗಿದೆ. ಯಾಕಂದರೆ ದರ್ಶನ ಇರುವಾಗ ಜನ ಜಂಗುಳಿಯಿಂದ ಫ್ಯಾನ್ಸ್ ಹಬ್ಬದಿಂದ ಈ ಮನೆ ಕೂಡಿರ್ತು. ಸಾಕಷ್ಟು ಫ್ಯಾನ್ಸ್ ಹೊರಗಡೆ ಬಂದು ನಟ ದರ್ಶನನ್ನು ಮೀಟ್ ಮಾಡ್ತಿದ್ರು. ಗಾಡಿಗಳನ್ನು ಅಂದರೆ ಹೊಸ ಹೊಸ ಬೈಕ್ ತಂದ ಮೇಲೆ ಅವರು ಸಿಗ್ನೇಚರ್ ಮಾಡಿಸ್ಕೊಡ್ತಿದ್ರು. ಸಾಕಷ್ಟು ಅಭಿಮಾನಿಗಳು ತುಂಬ ಇಲ್ಲಿ ನಿಲ್ತಾ ಇದ್ರು. ಬಟ್ ಇವತ್ತು ಸೈಲೆಂಟ್ ಆಗಿದೆ ಅವರ ಮನೆ. ಇದೇ ಆಗಸ್ಟ್ 14ರಂದು ಕಲಾವಿದರ ಸಂಘ ಕಚೇರಿಯಲ್ಲಿ ವಿಶೇಷ ಹೋಮ ಮಾಡಲು ಮುಂದಾಗಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ ನಡೆಯಲಿದೆ. ವೀರೇಶ್ ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡ್ಲ್ವುಡ್ ಸುಲ್ತಾನನಾಗಿ ಮೆರೆದಿದ್ದ ದರ್ಶನ್ ಈಗ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಇತ್ತ ಕಾಟೇರ ನಿಲ್ಲದೆ ಅರಮನೆಯಂಥ ಅವರ ಮನೆ ಬಣಗುಡ್ತಾ ಇದೆ. ಮತ್ತೊಂದು ಸಂಕಷ್ಟ ಡಿ ಗ್ಯಾಂಗ್ಗೆ. ಈಗ ಡಿ ಗ್ಯಾಂಗ್ಗೆ ಕಾಟೇರಮ್ಮ ಕೂಡ ಸ್ವಲ್ಪ ಕೃಪೆ ತೋರಿದಂತಿದೆ. ಅಮ್ಮ ಪಟ್ಟಣಗೆರೆ ವಿನಯ್ ಅವರು ಅವ್ರಿಗೆ ಬೇಲ್ ಆಗ್ತದ ಬಲಕ್ಕೊಡು, ಇಲ್ಲ ವಿಳಂಬ ಆಗುತ್ತಾ, ನಿಧಾನ ಆಗುತ್ತಾ, ಎಡ್ಕೊಡ್ತಾ ಶಕ್ತಿ ದೇವತೆಗಳ ಮೊರೆ ಹೋದ ದಚ್ಚು ಕುಟುಂಬ. ಕಾಟೇರಮ್ಮನ ಮೊರೆ ಹೋದ ವಿನಯ್ ಸ್ನೇಹಿತರು. ಇನ್ನು ಜೈಲಲ್ಲಿರುವ ಆರೋಪಿಗಳದ್ದು ಒಂದೊಂದು ಕತೆ ವ್ಯತೆ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಜಾಮೀನು ಸಿಗಲಿ ಅಂತ ನಟ ದರ್ಶನ್ ಕುಟುಂಬಸ್ಥರು ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ಬಂಡೆ ಮಹಾಕಾಳಿ, ಬನಶಂಕರಿ, ಮೂಕಾಂಬಿಕೆ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇದೀಗ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಸ್ನೇಹಿತರು ಬೆಂಗಳೂರಿನ ಹೊಸಕೋಟೆಯಲ್ಲಿರುವ ಕಗ್ಲಿಪುರ ಕಾಟೇರಮ್ಮನ ಮೊರೆ ಹೋಗಿದ್ದಾರೆ. ಅಮ್ಮ ಪಟ್ಟಣಗೆರೆ ವಿನಯ್ ಅವರು ಅವ್ರಿಗೆ ಬೇಲ್ ಆಗ್ತದ ಬಲಕ್ಕೊಡು, ಇಲ್ಲ ವಿಳಂಬ ಆಗುತ್ತಾ, ನಿಧಾನ ಆಗುತ್ತಾ, ಎಡ್ಕೊಡ್ತಾ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಕಾಟೇರ. ಯಜಮಾನ ಇಲ್ಲದ ಮನೆ ಬಣಬಣ. ಸದಾ ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರಮನೆ ಈಗ ಹಾಳು ಕೊಂಪೆಯಾಗಿದೆ. ದರ್ಶನ್ ಇಲ್ಲದೆ RR ನಗರದ ಮನೆ ಬಣಗುಡುತ್ತಿದೆ. ಇದೇನಾ ಸ್ಯಾಂಡಲ್ವುಡ್ ಸುಲ್ತಾನನ ಮನೆ ಅನ್ನುವಂತಾಗಿದೆ ಈಗಿನ ಪರಿಸ್ಥಿತಿ.
ರೇಣುಕಾಸ್ವಾಮಿ ಕೊಲೆ ಮೇಲೆ ಅಭಿಮಾನಿಗಳು ಇಲ್ಲಿ ಸುಳಿಯುತ್ತಿಲ್ಲ. ಪ್ರೆಸೆಂಟಿಗೆ ನಾನು ಆರ್ ನಗರದ ತುಗುದೀಪ್ ನಿಲಯದ ಮುಂಭಾಗದ ಮನೆ ಮುಂದೆ ಇದ್ದೇನೆ. ಈ ಒಂದು ಮನೆ ಮುಂಭಾಗ ನೋಡ್ತಿರ್ಬೋದು, ಸೈಲೆಂಟ್ ಆಗಿದೆ. ಯಾಕಂದರೆ ದರ್ಶನ್ ಇರುವಾಗ ಜನ ಜಂಗುಳಿಯಿಂದ ಫ್ಯಾನ್ಸು ಅಬ್ಬರದಿಂದ ಈ ಮನೆ ಕೂಡಿರ್ತು. ಸಾಕಷ್ಟು ಫ್ಯಾನ್ಸ್ ಹೊರಗಡೆ ಬಂದು ನಟ ದರ್ಶನನ್ನು ಮೀಟ್ ಮಾಡ್ತಿದ್ರು. ಗಾಡಿಗಳನ್ನು ಅಂದರೆ ಹೊಸ ಹೊಸ ಬೈಕ್ ತಂದ ಮೇಲೆ ಅವರು ಸಿಗ್ನೇಚರ್ ಮಾಡಿಸ್ಕೊಡ್ತಿದ್ರು. ಸಾಕಷ್ಟು ಅಭಿಮಾನಿಗಳು ತುಂಬ ಇಲ್ಲಿ ನಿಲ್ತಾ ಇದ್ರು. ಬಟ್ ಇವತ್ತು ಸೈಲೆಂಟ್ ಆಗಿದೆ ಅವರ ಮನೆ. ಇದೇ ಆಗಸ್ಟ್ 14ರಂದು ಕಲಾವಿದರ ಸಂಘ ಕಚೇರಿಯಲ್ಲಿ ವಿಶೇಷ ಹೋಮ ಮಾಡಲು ಮುಂದಾಗಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ ನಡೆಯಲಿದೆ. ವೀರೇಶ್ ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡ್ಲ್ವುಡ್ ಸುಲ್ತಾನನಾಗಿ ಮೆರೆದಿದ್ದ ದರ್ಶನ್ ಈಗ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಇತ್ತ ಕಾಟೇರ ನಿಲ್ಲದೆ ಅರಮನೆಯಂಥ ಅವರ ಮನೆ ಬಣಗುಡ್ತಾ ಇದೆ. ಮತ್ತೊಂದು ಸಂಕಷ್ಟ ಡಿ ಗ್ಯಾಂಗ್ಗೆ. ಈಗ ಡಿ ಗ್ಯಾಂಗ್ಗೆ ಕಾಟೇರಮ್ಮ ಕೂಡ ಸ್ವಲ್ಪ ಕೃಪೆ ತೋರಿದಂತಿದೆ. ಅಮ್ಮ ಪಟ್ಟಣಗೆರೆ ವಿನಯ್ ಅವರು ಅವ್ರಿಗೆ ಬೇಲ್ ಆಗ್ತದ, ಬಲಕ್ಕೊಡು, ಇಲ್ಲ ವಿಳಂಬ ಆಗುತ್ತಾ, ನಿಧಾನ ಆಗುತ್ತಾ, ಎಡ್ಕೊಡ್ತಾ. ಶಕ್ತಿ ದೇವತೆಗಳ ಮೊರೆ ಹೋದ ದಚ್ಚು ಕುಟುಂಬ. ಕಾಟೇರಮ್ಮನ ಮೊರೆ ಹೋದ ವಿನಯ್ ಸ್ನೇಹಿತರು. ಇನ್ನು ಜೈಲಲ್ಲಿರುವ ಆರೋಪಿಗಳದ್ದು ಒಂದೊಂದು ಕತೆ ವ್ಯತೆ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಜಾಮೀನು ಸಿಗಲಿ ಅಂತ ನಟ ದರ್ಶನ್ ಕುಟುಂಬಸ್ಥರು ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ಬಂಡೆ ಮಹಾಕಾಳಿ, ಬನಶಂಕರಿ, ಮೂಕಾಂಬಿಕೆ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇದೀಗ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಸ್ನೇಹಿತರು ಬೆಂಗಳೂರಿನ ಹೊಸಕೋಟೆಯಲ್ಲಿರುವ ಕಗ್ಲಿಪುರ ಕಾಟೇರಮ್ಮನ ಮೊರೆ ಹೋಗಿದ್ದಾರೆ. ಅಮ್ಮ ಪಟ್ಟಣಗೆರೆ ವಿನಯ್ ಅವರು ಅವ್ರಿಗೆ ಬೇಲ್ ಆಗ್ತದ, ಬಲಕ್ಕೊಡು, ಇಲ್ಲ ವಿಳಂಬ ಆಗುತ್ತಾ, ನಿಧಾನ ಆಗುತ್ತಾ, ಎಡ್ಕೊಡ್ತಾ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಕಾಟೇರ. ಯಜಮಾನ ಇಲ್ಲದ ಮನೆ ಬಣಬಣ. ಸದಾ ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರಮನೆ ಈಗ ಹಾಳು ಕೊಂಪೆಯಾಗಿದೆ. ದರ್ಶನ್ ಇಲ್ಲದೆ ಆರ್ ನಗರದ ಮನೆ ಬಣಗುಡುತ್ತಿದೆ. ಇದೇನಾ ಸ್ಯಾಂಡಲ್ವುಡ್ ಸುಲ್ತಾನನ ಮನೆ ಅನ್ನುವಂತಾಗಿದೆ ಈಗಿನ ಪರಿಸ್ಥಿತಿ. ರೇಣುಕಾಸ್ವಾಮಿ ಕೊಲೆ ಮೇಲೆ ಅಭಿಮಾನಿಗಳು ಇಲ್ಲಿ ಸುಳಿಯುತ್ತಿಲ್ಲ. ಪ್ರೆಸೆಂಟಿಗೆ ನಾನು ಆರ್ ನಗರದ ತುಗುದೀಪ್ ನಿಲಯದ ಮುಂಭಾಗದ ಮನೆ ಮುಂದೆ ಇದ್ದೇನೆ. ಈ ಒಂದು ಮನೆ ಮುಂಭಾಗ ನೋಡ್ತಿರ್ಬೋದು, ಸೈಲೆಂಟ್ ಆಗಿದೆ. ಯಾಕಂದರೆ ದರ್ಶನ್ ಇರುವಾಗ ಜನ ಜಂಗುಳಿಯಿಂದ ಫ್ಯಾನ್ಸು ಅಬ್ಬರದಿಂದ ಈ ಮನೆ ಕೂಡಿರ್ತು. ಸಾಕಷ್ಟು ಫ್ಯಾನ್ಸ್ ಹೊರಗಡೆ ಬಂದು ನಟ ದರ್ಶನನ್ನು ಮೀಟ್ ಮಾಡ್ತಿದ್ರು. ಗಾಡಿಗಳನ್ನು ಅಂದರೆ ಹೊಸ ಹೊಸ ಬೈಕ್ ತಂದ ಮೇಲೆ ಅವರು ಸಿಗ್ನೇಚರ್ ಮಾಡಿಸ್ಕೊಡ್ತಿದ್ರು. ಸಾಕಷ್ಟು ಅಭಿಮಾನಿಗಳು ತುಂಬ ಇಲ್ಲಿ ನಿಲ್ತಾ ಇದ್ರು. ಬಟ್ ಇವತ್ತು ಸೈಲೆಂಟ್ ಆಗಿದೆ ಅವರ ಮನೆ. ಇದೇ ಆಗಸ್ಟ್ 14ರಂದು ಕಲಾವಿದರ ಸಂಘ ಕಚೇರಿಯಲ್ಲಿ ವಿಶೇಷ ಹೋಮ ಮಾಡಲು ಮುಂದಾಗಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ ನಡೆಯಲಿದೆ. ವೀರೇಶ್ ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.